ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ HSTR ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಏನು ಪೇಪರ್ 1 ಪೇಪರ್ 2 ಸಬ್ಜೆಕ್ಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕಗಳ ಪಟ್ಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು, ಇಂದಿನ ತರಗತಿಯಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ HSTR ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾದ್ರೆ ಬುಕ್ ಲಿಸ್ಟ್ ಹೇಳೋದಾದ್ರೆ ಫಸ್ಟು ಇಲ್ಲಿ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಸಬ್ಜೆಕ್ಟ್ ಬರ್ತಾವ, ಅಂದ್ರೆ ಅಲ್ಲಿ ಕೂಡ ಒಂದು 5 ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಬರ್ತದೆ ಪೇಪರ್ 1 ಅಲ್ಲಿ 100 ಮಾರ್ಕ್ಸ್. ಇದು MCQ ಆಧಾರಿತವಾಗಿ ಇರುತ್ತೆ. ಹಾಗಾದ್ರೆ ಅಲ್ಲಿ ಬರ್ತಕ್ಕಂತಹ ಪೇಪರ್ 1 ಅಲ್ಲಿ ಬರ್ತಕ್ಕಂಥ ಫಸ್ಟ್ ಪೇಪರ್ ಅಂದ್ರೆ ಯಾವುದು ಅನ್ನೋದಾದ್ರೆ ಸಬ್ಜೆಕ್ಟು ಜನರಲ್ ನಾಲೆಡ್ಜ್ ಬರುತ್ತೆ. ನೋಡ್ಬೋದು, ಈ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಪುಸ್ತಕ ಸ್ಟಡಿ ಮಾಡಬೇಕು ಅಂದ್ರೆ, ನಾನು ಮಂತ್ಲಿ ಮ್ಯಾಗಝಿನ್ ಓದಬೇಕು ಅನ್ನೋದಾದ್ರೆ ಫಸ್ಟ್ ಸ್ಪರ್ಧಾ ವಿಜೇತ ತಗೊಳ್ರಿ, ಅಥವಾ ಏನಪ್ಪ ಅಂದ್ರೆ ಸ್ಪರ್ಧಾ ಅರಿವು, ಎರಡರಲ್ಲಿ ಒಂದು ಕೂಡ ಯಾವ್ದಾರ ಒಂದು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ಬೇಕಾಗುತ್ತದೆ. ಇಲ್ಲ ಎರಡು ಓದ್ತೇನೆ ಅಂದ್ರೆ ಸೊ ಎರಡೂ ಆಗಿರ್ತಕ್ಕಂಥ ಮ್ಯಾಗಝಿನ್ ತಗೋಬಹುದು. ಮತ್ತೆ ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ಮತ್ತೆ ಇದರ ಜೊತೆಗೆ ನಾನು GK ಓದ್ಬೇಕಂದ್ರೆ ಇದು 25 ಮಾರ್ಕ್ಸ್ ಇರುತ್ತೆ. ಯಾವುದು ಜನರಲ್ ನಾಲೆಡ್ಜ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬುಕ್ ಓದ್ಬೇಕು ಅನ್ನೋದಾದ್ರೆ ನೀವು ಏನಪ್ಪ ಅಂದ್ರೆ ಚಾಣಕ್ಯ ಕಣಜ ತಗೊಳ್ರಿ. GK ಸಂಬಂಧಪಟ್ಟಿರ್ತಕ್ಕಂಥ ಈ ಚಾಣಕ್ಯ ಕಣಜ ಏನಾಗುತ್ತೆ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಮೆಥಡ್ ಸಿಗುತ್ತೆ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿರ್ತಕ್ಕಂಥ. ಅಥವಾ ನೀವು ಮಂತ್ಲಿ ಮ್ಯಾಗಝಿನ್ ನೀಟಾಗಿ ಓದ್ಬಿಟ್ರೆ GKಗೆ ಒಂದು ಏನಪ್ಪ ಅಂದ್ರೆ ಕವರ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಸೈಕಾಲಜಿ ಸಬ್ಜೆಕ್ಟ್ ಬರುತ್ತೆ. ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟು ಯಾವ ಪುಸ್ತಕ ಓದ್ಬೇಕು ಅನ್ನೋದಾದ್ರೆ ನೋಡ್ಬೋದು, ಪ್ರಮುಖವಾಗಿರ್ತಕ್ಕಂಥದ್ದು ಡಾಕ್ಟರ್ HB ವಾಮದೇವ್ ಸರ್ದಿದೆ. ವಾಮದೇವ್ ಸರ್ದು ನೀವು ಏನಪ್ಪ ಅಂದ್ರೆ ಅಲ್ಲಿ ಓದ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ MCQ ಆಧಾರಿತವಾಗಿಯೂ ಕೂಡ ಅವರು ಬರೆದಿದ್ದಾರೆ. ಆ ಪುಸ್ತಕವನ್ನು ತೆಗೆದುಕೊಳ್ಬಹುದು. ಮತ್ತು ವಿವರಣೆಗೆ ಸಂಬಂಧಪಟ್ಟಿದ್ದ ಎಕ್ಸ್ಪ್ಲನೇಷನ್ ಕೂಡ ಅವ್ರದ್ದು ಒಂದು ಪುಸ್ತಕ ಇದೆ. ಅದನ್ನ ತಗೊಂಡ್ರೆ ನೀವೇನಪ್ಪ ಅಂದ್ರೆ ಕವರ್ ಮಾಡ್ಬೋದು ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ HSTR ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಡಾಕ್ಟರ್ KM ಸುರೇಶ್ ಅವ್ರದ್ದು ಏನಪ್ಪ ಅಂದ್ರೆ ಪುಸ್ತಕ ಇದೆ. ಅವ್ರದ್ದು ಕೂಡ ನೀವು ಏನಪ್ಪ ಅಂದ್ರೆ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಮತ್ತೆ ಇದ್ರ ಪೇಪರ್ 1 ನಲ್ಲೇ ಬರ್ತಕ್ಕಂಥ ಸಬ್ಜೆಕ್ಟ್ ಇವು. ಈಗ ಜನರಲ್ ನಾಲೆಡ್ಜ್ ಆಯ್ತು, ಸೈಕಾಲಜಿ ಆಯ್ತು. ನೆಕ್ಸ್ಟ್ ಬರೋದಾದ್ರೆ ಇಂಗ್ಲಿಷ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಇಂಗ್ಲಿಷ್ಗೆ ಯಾವ ರೀತಿ ಬುಕ್ ಓದ್ಬೇಕು ಅನ್ನೋದಾದ್ರೆ ನೋಡ್ಬೋದು, ಹೈಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರನ್ ಅಂಡ್ ಮಾರ್ಟಿನ್ ಪುಸ್ತಕ ಇದೆಯಲ್ಲ, ಅದನ್ನ ಸ್ಟಡಿ ಮಾಡ್ಬೇಕಿದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಈ ಪುಸ್ತಕದ ಜೊತೆಗೆ ಅಬ್ಜೆಕ್ಟಿವ್ ಇಂಗ್ಲಿಷ್ ಅದರ ಬುಕ್ ಒಂದು ತಗೋಬೇಕಾಗುತ್ತದೆ. ಏನು ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂಥ ಒಂದು ಏನಾದ್ರು ಒಂದು ಅಬ್ಜೆಕ್ಟಿವ್ ಇಂಗ್ಲಿಷ್ ಪುಸ್ತಕ ತಗೊಂಡ್ರೆ ಅನುಕೂಲ ಆಗುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಕ್ಷಿ ಅವರು ಬರೆದಿರ್ತಕ್ಕಂಥ ಅರಿಯನ್ ಪಬ್ಲಿಕೇಶನ್ ಕೂಡ ಓದ್ಬೋದು ಇಂಗ್ಲಿಷ್ಗೆ. ನೆಕ್ಸ್ಟ್ ಬರೋದಾದ್ರೆ 4ನೇ ಅಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಬರುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಇದು 13 ಮಾರ್ಕ್ಸ್ ಇರುತ್ತೆ. ಡಾಕ್ಟರ್ ಗುರುರಾಜ್ ಬುಲೆಬುಲೆ ಸರ್ ಅವರು ಬರೆದಿದ್ದಾರೆ ಕಂಪ್ಯೂಟರ್ ನಾಲೆಡ್ಜ್. ಇದಕ್ಕೆ ಈ ಪುಸ್ತಕವನ್ನು ಕೂಡ ಓದ್ಬೋದು. ಮತ್ತು ನಿಮಗೇನಾದ್ರೂ ವೆಬ್ಸೈಟ್ ನಲ್ಲಿ ಬೇಕಾದ್ರೆ indianbix.com ಅಂತಿದೆ. ಸೊ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ ಕೊಡ್ತಾ ಹೋಗಿದ್ದಾರೆ. ಸೊ ಈ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಸ್ಟಡಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ 5ನೇದು ಮೆಂಟಲ್ ಅಬಿಲಿಟಿ ಒಂದು ಬರುತ್ತೆ. ಸೊ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಮಾರ್ಕ್ಸ್ ಇರುತ್ತೆ. 25 ಮಾರ್ಕ್ಸ್ ಅನ್ನೋದಾದ್ರೆ ಇಲ್ಲಿ ಯಾವ ಪುಸ್ತಕ ಓದ್ಬೇಕು ಅನ್ನೋದಾದ್ರೆ KM ಸುರೇಶ್ ಅವ್ರದ್ದು ಮೆಂಟಲ್ ಅಬಿಲಿಟಿ ಪುಸ್ತಕ ಇದೆ, ಅದನ್ನಾದ್ರೂ ಓದ್ಬೋದು. ಅಥವಾ ನೀವೇನಾದ್ರೂ ಯೂಟ್ಯೂಬ್ ತರಗತಿ ವೀಕ್ಷಣೆ ನೋಡ್ಬೇಕು ಅನ್ನೋದಾದ್ರೆ ಈಶ್ವರ್ ಗಿರಿ ಸರ್ ಕ್ಲಾಸಸ್ ಕೂಡ ಓದ್ಬೋದು. ಏನಪ್ಪ ಅಂದ್ರೆ ಅವ್ರದ್ದು ವಿಡಿಯೋ ಕ್ಲಾಸಸ್ ವಾಚ್ ಮಾಡ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ರೀ ಕ್ಲಾಸಸ್ ಕೂಡ ಕೊಡ್ತಿದ್ದಾರೆ. ನೆಕ್ಸ್ಟ್ ಗುರುರಾಜ್ ಬುಲೆಬುಲೆ ಸರ್ ಅವ್ರದ್ದು ಒಂದು ಪುಸ್ತಕ ಇದೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವ್ರದ್ದು ಏನಪ್ಪ ಅಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಮತ್ತು ಮೆಂಟಲ್ ಅಬಿಲಿಟಿ ಎರಡು ಅವರೇ ಬರೆದಿದ್ದಾರೆ. ಸೊ ಅದನ್ನ ಸ್ಟಡಿ ಮಾಡ್ಬೋದು ಅಂತ ಹೇಳ್ತೀನಿ. ಇದು ಬುಕ್ ಲಿಸ್ಟ್, ಇದು ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಷ್ಟೇ. ಹಾಗಾಗಿ ಈ ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಏನಪ್ಪ ಅಂದ್ರೆ ಸ್ಟಡಿ ಮಾಡ್ಬೇಕಾಗುತ್ತದೆ. ಇವು ಏನಪ್ಪ ಅಂದ್ರೆ ಮಿನಿಮಮ್ ನೀವು ಪುಸ್ತಕವನ್ನು ತೆಗೆದುಕೊಳ್ಳಲೇಬೇಕು. ಜೊತೆಗೆ ನೀವು ಏನ್ ಮಾಡಿರಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ KTBS ಮತ್ತು NCERT ಬುಕ್ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಈಗ ಪೇಪರ್ 2 ನೋಡೋಣ. ಪೇಪರ್ 2 ಅಂದ್ರೆ ನಿಮ್ಮ ಸಬ್ಜೆಕ್ಟ್ ವೈಸ್ ಇವು ಕಾಮನ್ ಆಗಿ ಸೈನ್ಸು ಏನು ಸೋಷಿಯಲ್ ಅವ್ರಿಗೆ ಆಗಿರ್ಬೋದು ಎಲ್ಲರಿಗೂ ಇರ್ತಕ್ಕಂಥ ಒಂದು ಕಾಮನ್ ಸಬ್ಜೆಕ್ಟ್ ಇದು ಪೇಪರ್ 1 ಹೇಳಿದಲ್ಲ. ಸೊ ಪೇಪರ್ 2 ನಲ್ಲಿ ಸಬ್ಜೆಕ್ಟ್ ವೈಸ್ 100 ಮಾರ್ಕ್ಸ್ ಕೇಳ್ತಾರೆ. ಅಂದ್ರೆ ನಿಮ್ಮ ಸಬ್ಜೆಕ್ಟ್ಗೆ 100 ಮಾರ್ಕ್ಸ್ ಅಂದ್ರೆ 80 ಕ್ವಶನ್ಸ್ ನಿಮ್ದೇ ಸಬ್ಜೆಕ್ಟ್, 20 ಆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಪೆಡಾಗಜಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ
ಕನ್ನಡ ಸಬ್ಜೆಕ್ಟ್ ನಾವು ಓದ್ತೀನಿ ಅನ್ನೋದ್ರಿಗೆ ಅವ್ರಿಗೆ ಯಾವ ಪುಸ್ತಕವನ್ನು ಓದಬೇಕು ಸಪ್ರೇಟ್ ಆಗಿ ಅನ್ನೋದಾದ್ರೆ ನೋಡ್ಬೋದು ಕೆ ಎಂ ಸುರೇಶ್ ಅವ್ರದ್ದು ಪುಸ್ತಕ ಇದೆ. ಕೆ ಎಂ ಸುರೇಶ್ ಅವ್ರದ್ದು ಪುಸ್ತಕವನ್ನು ತೆಗೆದುಕೊಂಡು ಓದ್ಬೋದು. ನೆಕ್ಸ್ಟ್ ಎನ್ ಗೋಪಾಲಕೃಷ್ಣ ಒಡಪ್ ಸರ್ ಅವ್ರದ್ದು ಪುಸ್ತಕ ಇದೆ. ಇದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ನೋಡ್ಬೋದು. ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಇನ್ನೊಂದು ಪುಸ್ತಕವನ್ನು ತೆಗೆದುಕೊಂಡು ಓದ್ಬೇಕು ಕನ್ನಡಕ್ಕೆ. ಯಾಕಂದ್ರೆ ಸಾಹಿತ್ಯಕ್ಕೆ ಬಗ್ಗೆ ಬಹಳ ಕೇಳ್ತಾರೆ ಇಲ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಎರಡನೇದು ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗಿದ್ದೇನೆ. ರನ್ ಅಂಡ್ ಮಾರ್ಟಿನ್ ಪುಸ್ತಕ ಇದೆಯಲ್ಲ ಅದನ್ನ ಓದಿ. ಇದು ಏನಪ್ಪಾ ಅಂದ್ರೆ ಮತ್ತು ನಿಮ್ಮ ಸ್ಕೂಲ್ ಪುಸ್ತಕ ಇದೆಯಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವನು ಕೂಡ ಓದ್ಬೇಕಾಗುತ್ತದೆ. ಇಲ್ಲಿ ಇಂಗ್ಲಿಷ್ ಸಂಬಂಧಪಟ್ಟಿರ್ತಕ್ಕಂಥದ್ದು ರನ್ ಅಂಡ್ ಮಾರ್ಟಿನ್ ಇದು ಹೈಸ್ಕೂಲ್ ಪುಸ್ತಕ ಐತಲ್ಲ ಇದನ್ನ ಓದಿದ್ರೆ ಸಾಕು ಇಂಗ್ಲಿಷ್ಗೆ. ಮತ್ತೆ ಏನಾದರೂ ಪುಸ್ತಕಗಳಿದ್ರೆ ನಿಮ್ಗೇನು ಸೋರ್ಸ್ ಇದ್ರೆ ಅವನು ಕೂಡ ತೆಗೆದುಕೊಂಡು ಓದಬೇಕು. KTBS ಸ್ಕೂಲ್ ಬುಕ್ಸ್ಗಳನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಬರೋದಾದ್ರೆ ಹಿಂದಿ ಸಬ್ಜೆಕ್ಟ್ಗೆ ಏನಾದ್ರೆ CV ಜಯಣ್ಣ ಅವ್ರದ್ದು ಓದಿ. CV ಏನಂತಂದ್ರೆ ಜಯಣ್ಣ, ಇದು ಸಪ್ನಾ ಬುಕ್ಸ್ ಹೌಸಿಂದ ಬರ್ತಕ್ಕಂಥ ಪುಸ್ತಕ. CV ಜಯಣ್ಣ ಹಿಂದಿ ಸಬ್ಜೆಕ್ಟ್ನವರಿಗೆ ಈ ಪುಸ್ತಕವನ್ನು ಓದಬೇಕಾಗುತ್ತದೆ. ನೆಕ್ಸ್ಟ್ ಬರೋದಾದ್ರೆ PM ಮತ್ತು CBZ ಎರಡೂ ಸಬ್ಜೆಕ್ಟ್ನವರಿಗೆ ನಾವು ಯಾವ ಪುಸ್ತಕ ಓದಬೇಕು ಅನ್ನೋದಾದ್ರೆ ನೋಡಿ ನಾನು ಹೇಳ್ತೀನಿ. ಫಸ್ಟ್ ಬರೋದಾದ್ರೆ ಕೆ ಮುಲ್ಲಾ ಸರ್ದು ಇದೆ. ಈ ಕೆ ಮುಲ್ಲಾ ಸರ್ ಪುಸ್ತಕ ಏನಪ್ಪ ಅಂದ್ರೆ ಇದು ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕವರ್ ಮಾಡ್ತಾ ಹೋಗಿದ್ದಾರೆ. CB ಆಗಿರ್ಬೋದು PM ನವರಿಗೆ ಆಗಿರ್ಬೋದು ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ. ನೆಕ್ಸ್ಟ್ 4G ಸೈನ್ಸ್ ಒಂದು ಪುಸ್ತಕ ಇದೆ. ಸೊ 4G ಸೈನ್ಸ್ ಬಹಳ ಇಂಪಾರ್ಟೆಂಟ್, ಚಂದ್ರ ರವಿ ಸರ್ ಅವರು ಬರೆದಿದ್ದಾರೆ. ಸೊ ಹಾಗಾಗಿ ಈ ಪುಸ್ತಕವನ್ನು ಓದಿದ್ರೆ ಸೊ ಅವರು ಏನಪ್ಪಾ ಅಂದ್ರೆ NCERT ಆಧಾರಿತವಾಗಿರ್ತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಆಗುತ್ತೆ ಈ ಪುಸ್ತಕವನ್ನು ಓದಿ. ಜೊತೆಗೆ ಲಕ್ಷ್ಮಣ್ ಗುಡೇಕರ್ ಸರ್ ಅವರ ಒಂದು ಪುಸ್ತಕ ಇದೆ. ಈ ಪುಸ್ತಕವನ್ನು ಕೂಡ ನೀವು ಏನಪ್ಪಾ ಅಂದ್ರೆ PM ಮತ್ತು CBZ ನವರು ಕೂಡ ಏನಪ್ಪಾ ಅಂದ್ರೆ ಲಕ್ಷ್ಮಣ್ ಗುಡೇಕರ್ ಪುಸ್ತಕವನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ತಮ್ಮಯ್ಯ S ಅಂತ ಪುಸ್ತಕ ಇದೆ. ಸೊ ಇವರು ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ PM ಮತ್ತು CBZ ನವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಪುಸ್ತಕವನ್ನು ಬರೆತಾ ಹೋಗಿದ್ದಾರೆ. ಹಾಗಾಗಿ ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಳಲೇಬೇಕಾಗುತ್ತದೆ. ನೆಕ್ಸ್ಟ್ PM ಮತ್ತು CBZ ನವರು ಆಲ್ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ ಈ ಪುಸ್ತಕ ಓದುವುದರ ಜೊತೆಗೆ ನಿಮ್ಮ NCERT ಪುಸ್ತಕವನ್ನು ಮತ್ತು ಕರ್ನಾಟಕ ಸ್ಟೇಟ್ ಬುಕ್ಸ್ ಏನಿದೆಯೋ ಅವನ 6 to 8 ವರೆಗಿನ ನೀವು ಪುಸ್ತಕಗಳನ್ನು ರಿವಿಷನ್ ಮಾಡಿ ಮುಗಿಸಿರ್ಬೇಕು ಜೊತೆಗೆ. ಯಾಕಂದ್ರೆ ಅವರು ಗೌರ್ಮೆಂಟ್ ಆಧಾರಿತವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದಾದ್ರೆ ಸೊ ಅಲ್ಲಿ ಕೂಡ ಗೌರ್ಮೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಓದಲೇಬೇಕಾಗುತ್ತೆ. ನೀವು ಮೋಸ್ಟ್ ಇಂಪಾರ್ಟೆಂಟ್ ನೀವು ಗೌರ್ಮೆಂಟ್ ಪುಸ್ತಕವನ್ನು ಓದಲೇಬೇಕಾಗುತ್ತದೆ. ನೆಕ್ಸ್ಟ್ ಸೋಷಿಯಲ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪುಸ್ತಕ ಹೇಳೋದಾದ್ರೆ ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೇನ್ ನೋಡಿ ಕೆ ಸದಾಶಿವ ಅವರದ್ದು ಪುಸ್ತಕ ಇದೆ. ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್, ಇದು ದೊಡ್ಡ ಪುಸ್ತಕ. ಇದನ್ನ ಓದಿದೆ ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಎಲ್ಲ ಸಬ್ಜೆಕ್ಟ್ಗಳು ಕವರ್ ಆಗ್ತಾ ಹೋಗಿದೆ. ಈ ಪುಸ್ತಕವನ್ನು ಓದಿ. ಮತ್ತು ನೆಕ್ಸ್ಟ್ ಮಂಜುನಾಥ್ R ಸರ್ ಪುಸ್ತಕ ಇದೆ. ಇದು ಸಮಗ್ರ ಭಾರತದ ಇತಿಹಾಸದ ಬಗ್ಗೆ ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ಇತಿಹಾಸ ಒಂದು ಏನಂತಂದ್ರೆ ಸ್ಮಾರ್ಟ್ ಆಗಿರ್ತಕ್ಕಂಥ ಪುಸ್ತಕ ಮಂಜುನಾಥ್ R ಸರ್. ಜೊತೆಗೆ ನೀವು ಏನ್ ಮಾಡಿರಪ್ಪ ಸೋಷಿಯಲ್ ಸೈನ್ಸ್ನವರು ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪುಸ್ತಕ ಆಗಿರ್ಬೋದು. ನಾನು ಕೆಳಗೆ ಏನಂತಂದ್ರೆ ಬೈ ಲಿಂಕ್ ಕೊಡ್ತಾ ಹೋಗ್ತೀನಿ. ಈಗ ಯಾರ್ಯಾರು ಅವ್ರಿಗೆ ಗೊತ್ತಿಲ್ಲೋ ಸೊ ಆ ಲಿಂಕ್ ಮುಖಾಂತರ ಹೋಗಿ ನೀವು ಪುಸ್ತಕಗಳನ್ನು ತೆಗೆದುಕೊಳ್ಬಹುದು. ಈಗ ರಂಗನಾಥ್ ಸರ್ ಅವ್ರದ್ದು ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಓದ್ಬೇಕು. ಎಕನಾಮಿಕ್ಸ್ HRK ಆಗಿರ್ಬೋದು ಈ ಪುಸ್ತಕವನ್ನು ಓದ್ಬೇಕು. ಯಾಕಂದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ನವ್ರಿಗೆ ಬರೀ ಹಿಸ್ಟ್ರಿ ಸಬ್ಜೆಕ್ಟ್ ಕೇಳಲ್ಲ, ಅಲ್ಲಿ ಎಕನಾಮಿಕ್ಸ್ ಕೇಳ್ತಾರೆ, ಪೊಲಿಟಿಕಲ್ ಕೇಳ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ ಗಂಗಾಧರ್ ಸರ್ PS ಪೊಲಿಟಿಕಲ್ ಪುಸ್ತಕವನ್ನು ಓದ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಬರೋದಾದ್ರೆ ಸದಾಶಿವ ಇದು ಮೇನ್ ಪುಸ್ತಕ ಓದಿ. R ಮಂಜುನಾಥ್ ಅವರು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದ. ಸೊ ಇವು ಎಲ್ಲಾ ಪುಸ್ತಕಗಳನ್ನು ಓದ್ಬೇಕು. ನೀವು ಹಿಸ್ಟ್ರಿ ಸಬ್ಜೆಕ್ಟ್ನವರು ಬರೀ ಒಂದೇ ಸಬ್ಜೆಕ್ಟ್ ಕೇಳಲ್ಲ, ದಯಮಾಡಿ ಎಲ್ಲ ನೀವು ಕವರ್ ಮಾಡ್ಬೇಕು. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್, ಹಿಸ್ಟ್ರಿ ಈ ಸಬ್ಜೆಕ್ಟ್ ಕವರ್ ಮಾಡಿ ಓದಬೇಕಾಗುತ್ತೆ ಹಿಸ್ಟ್ರಿ ಸಬ್ಜೆಕ್ಟ್ನವರು. ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಾಸ್ಟ್ ಒನ್ ಡಾಕ್ಟರ್ VK ಶರ್ಮಾ ಅವರು ಪುಸ್ತಕ ಇದೆ. ಈ ಪುಸ್ತಕ ಅವರು ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓದ್ಬೋದು. ಮತ್ತು ಡಾಕ್ಟರ್ ಸೈಯದ್ ಆನಂದ್ ಅವ್ರದ್ದು ಪುಸ್ತಕ ಇದೆ. ಆ ಪುಸ್ತಕವನ್ನು ಕೂಡ ನೀವು ತೆಗೆದುಕೊಂಡು ಓದಬೇಕಾಗಿರ್ತದೆ ಫಿಸಿಕಲ್ ಎಜುಕೇಶನ್. ಹಾಗಾಗಿ ನಾವು ನೋಡ್ಬೋದು ಇದು ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕೂಡ 100 ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತೀನಿ. MCQ ಆಧಾರಿತವಾಗಿರುತ್ತೆ. ಇವು ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವು ಸಬ್ಜೆಕ್ಟ್ ಪೇಪರ್ಗೆ ಓದ್ಬೇಕು ಅನ್ನೋರು ಸಪ್ರೇಟ್ ಆಗಿ ನೀವು ಎಕ್ಸ್ಪ್ಲನೇಷನ್ ಓದಬೇಕಾಗುತ್ತದೆ. ಸೊ ಅಲ್ಲಿ ಎಕ್ಸ್ಪ್ಲನೇಷನ್ HSTR ಎಕ್ಸಾಮ್ ಕೇಳ್ತಾರೆ. ಸೊ ಎಕ್ಸ್ಪ್ಲನೇಷನ್ ಅಂದ್ರೆ ಅದು MCQ ಆಧಾರಿತವಾಗಿರುತ್ತೆ. ಆದ್ರೆ ನೀವು ಸಮಗ್ರವಾಗಿ ಓದಿದ್ರೆ ನಿಮ್ಮ ಕ್ವಶನ್ಗಳು ಅಟೆಂಡ್ ಮಾಡ್ಬೋದು. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಓದ್ತೀರಪ್ಪ ಅಂದ್ರೆ ಅದು ಕಾಮನ್ ಸಬ್ಜೆಕ್ಟ್ ನಲ್ಲಿ ಅಷ್ಟೇ ಇದಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನೀವು ಸಮಗ್ರವಾಗಿ ಓದಿದ್ರೆ ಅಲ್ಲಿ
MCQ ಆಧಾರಿತವಾಗಿ ಏನಪ್ಪಾ ಅಂದ್ರೆ ಓದ್ಬೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಇದು ಏನಪ್ಪಾ ಅಂದ್ರೆ HSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1 ಪೇಪರ್ 2 ಎರಡು MCQ ಬರುತ್ತೆ, 200 ಮಾರ್ಕ್ಸ್. ಇವನ್ನೆರಡು ಏನಪ್ಪಾ ಅಂದ್ರೆ ನೀವು ಓದ್ಕೋಬೇಕಾದ್ರೆ ಪುಸ್ತಕಗಳ ಪಟ್ಟಿ ಬಗ್ಗೆ ನಾನು ಹೇಳ್ತಿದ್ದೀನಿ. ಹಾಗಾಗಿ ನಿಮ್ಗೇನಾದ್ರೂ ಪುಸ್ತಕಗಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಸೊ ಬೈ ಮಾಡಬೇಕು ಅನ್ನೋದಾದ್ರೆ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಬುಕ್ ಲಿಸ್ಟ್ ಲಿಂಕ್ ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು HSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ, ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ, ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡಿದ್ರು ಎಲ್ಲಾ ಸ್ನೇಹಿತರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ಇರತಕ್ಕಂಥ ಉತ್ತರವನ್ನು ನೀಡ್ತೇವೆ ಅಂತ ಹೇಳ್ತೀವಿ. ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ HSTR ಗೆ ಏನಾದ್ರೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದ್ರೆ ನಾನು ಬಂದು ತರಗತಿಯನ್ನು ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.